ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ನಮಗೆ ಕೈಗೆ ತಲುಪಿಸ್ತಾರೋ ಏನ್ ಮಾಡ್ತಾರೋ ಅದ್ರ ಬಗ್ಗೆ ಮಾತ್ರ ಸರ್ಕಾರಕ್ಕೆ ಏನು ಚಿಂತೆ ಇಲ್ಲ. ಈಗ ಆಲ್ರೆಡಿ 21ನೇ ಕಂತಿನ ಹಣ ನಮಗ್ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾನೆ ಇದ್ದೀರಾ. ಇದ್ರ ಬಗ್ಗೆ ಜನ ಹೇಳ್ತಾ ಇರೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿರುವಂತ ಸರ್ಕಾರ, ಇವಾಗ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಏನಿದೆಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ದಿರೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಏನೋ ಹೊಸದಾಗಿ ಕೆಲವೊಂದಷ್ಟು ವಿಚಾರಗಳನ್ನ ಇವಾಗ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ವಿಚಾರವಾಗಿ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಗೊತ್ತು, ಇವಾಗ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು 21ನೇ ಕಂತಿನ ಹಣ. ಅದು ಬಿಟ್ಟು ಸರ್ಕಾರ ಬೇರೆ ಎಲ್ಲ ಮಾಡ್ತಾ ಇದೆ. ಇದಕ್ಕೆ ನಿಮ್ಮ ಅನಿಸಿಕೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವರು ಪಬ್ಲಿಕ್ ಆಗ್ತಾ ಇರೋ ತೊಂದರೆನ ಕೇಳೋದಕ್ಕೆ ರೆಡಿ ಇಲ್ವಲ್ಲ, ಅದೇ ಸಮಸ್ಯೆ ಆಗಿರೋದು. ನಾವು ಹೇಳ್ತಾ ಇದೀವಿ ನಮಗೆ ಹಣ ಬಂದಿಲ್ಲ, ನಮಗೆ ಹಣ ಹಾಕಿ ಅಂತ ಹೇಳಿ ಎಷ್ಟು ಜನ ಮಹಿಳೆಯರು ಬಾಯಿ ತುಂಬಾ ಬೈತಾನೆ ಇದ್ದಾರೆ. ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಕೊಡ್ತೀವಿ, ನಮ್ದು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿ ಇಷ್ಟೊಂದು ರೀಸನ್ಸ್ ನ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಹೊರತು ಹಣ ಅಂತೂ ಹಾಕ್ತಾ ಇಲ್ಲ. ಇವಾಗೇನೋ ಹೊಸದಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನ್ ಅನೌನ್ಸ್ಮೆಂಟ್ ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ಬಿಡೋಣ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಯಾವುದೇ ರೀತಿಯಾಗಿರುವಂತ ವಿಡಿಯೋಸ್ಗಳು ನಿಮ್ಗೆ ಅಪ್ಡೇಟು ನನ್ನ ಚಾನೆಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಇವಾಗ ನೋಡಿ, ಫಸ್ಟ್ ಏನ್ ವಿಚಾರ ಅಂತ ಹೇಳಿದ್ರೆ, 4ರಿಂದ 10 ಮಂದಿಯ ಒಂದು ಸಂಘ ರಚನೆ ಉದ್ದೇಶ ಅಂತ ಹೇಳಿದ್ದಾರೆ. ಏನಕ್ಕೆ 4ರಿಂದ 10 ಮಂದಿಗೆ ಒಂದು ಸಂಘ ರಚನೆ? ನಾನು ನಿಮ್ಗೆ ಹೇಳ್ದೆ, ಗೃಹಲಕ್ಷ್ಮಿ ಫಂಡ್ ನ ಇವಾಗ ನೀವು 2,000 ರೂಪಾಯಿ ಬರೋದ್ರಲ್ಲಿ 1,000 ಸೇವಿಂಗ್ಸ್ ಅಂತ ಮಾಡ್ಕೊಂಡ್ರೆ ಅದಕ್ಕೆ ಗೃಹಲಕ್ಷ್ಮಿ ಸಂಘನ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ 4ರಿಂದ 10 ಜನಕ್ಕೆ ಒಂದು ಸಂಘನ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಅಂದ್ರೆ ಒಂದು ಸಂಘನ ಕಟ್ತಾ ಇದೆ ಸರ್ಕಾರ. ಈ ಸಂಘದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಅಂದ್ರೆ, ನಿಮಗೆ ಈ ಗೃಹಲಕ್ಷ್ಮಿ ಹಣ ಏನ್ ಸೇವಿಂಗ್ಸ್ ಬರ್ತಾ ಇದೆಯಲ್ಲ, ಈ ಸೇವಿಂಗ್ಸ್ನೆಲ್ಲ ಒಂದ್ ಕಡೆ ಇಟ್ಕೊಳ್ಳೋದು, ಆಮೇಲೆ ನಮ್ಗೆ ಅದ್ರಕ್ಕೆ ಬಡ್ಡಿ ಸಮೇತ ನಮ್ಗೆ ಯಾವಾಗ ಬೇಕೋ ಅವಾಗ ವಿತ್ಡ್ರಾ ಮಾಡ್ಕೋಬಹುದು. ಈ ಒಂದು ಸಂಘ ಆಯೋಜನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ಇವಾಗ 4ರಿಂದ 10 ಜನಕ್ಕೆ ಒಂದು ಸಂಘನ ಕಟ್ಟಬೇಕು ಅಂತ ಹೇಳಿ ನಿರ್ಧಾರನ ಮಾಡ್ತಾ ಇದೆಯಂತೆ. ಇದೆಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಈ ಸಂಘ ಬೇಕಾ ಅಂತಾನೆ ಫಸ್ಟ್ ಆಫ್ ಆಲ್ ಅವರು ಜನರ ಫೀಡ್ಬ್ಯಾಕ್ನು ಸಹ ತಗೊಂಡಿಲ್ಲ. ಯಾಕಂದ್ರೆ ಇವಾಗ ಕೊಡ್ಬೇಕಾಗಿರೋ ಹಣನೇ ಕರೆಕ್ಟಾಗಿ ಕೊಡ್ದಿರೋ ಟೈಮಲ್ಲಿ ಸಂಘ ರಚನೆ ಕೂಡ ಮಾಡ್ಕೊಂಡು ಕೂತಿದ್ದಾರೆ. ಸೊ ಇದರಿಂದ ಏನ್ ಹೆಲ್ಪ್ ಆಗುತ್ತೆ? ತುಂಬಾ ಜನಕ್ಕೆ ತುಂಬಾ ಕಷ್ಟದಲ್ಲಿರೋರು ಅಥವಾ ತುಂಬಾ ಸಾಲ ಮಾಡಿರೋರಿಗೆ ಹಣ ಅವಶ್ಯಕತೆ ಇರುತ್ತೆ. ಅವರು ಈ ತರ ಸಂಘಕ್ಕೆಲ್ಲ ಇನ್ವೆಸ್ಟ್ ಮಾಡಲ್ಲ, ಯಾಕಂದ್ರೆ ಅವ್ರ ಡೈಲಿ ರುಟೀನ್ಗೆ ಹಣ ಬೇಕಾಗಿರುತ್ತೆ. ಸೊ ಈ ಸೇವಿಂಗ್ ಸ್ಕೀಮ್ ಬಗ್ಗೆ ಇವರೊಂದು ಸರ್ವೆನ ಮಾಡಬೇಕಾಗಿತ್ತು. ಸರ್ವೆ ಮಾಡಿ ಜನರ ಅಭಿಪ್ರಾಯ ತಿಳ್ಕೊಂಡು ನಂತರ ಈ ಒಂದು ಯೋಜನೆಗೆ ಇವರು ಕೈ ಹಾಕ್ಬೋದಿತ್ತು. ಬಟ್ ಅದನ್ನು ಮಾಡಿಲ್ಲ. ಅವ್ರಾಗವ್ರೆ ನಿರ್ಧಾರ ಮಾಡಿ ಇವಾಗ ಏನೋ ಸಂಘನ ರೆಡಿ ಮಾಡ್ತಾ ಇದಾರಂತೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನೊಂದು, ಗೃಹಲಕ್ಷ್ಮಿ ಹಣ ಬ್ಯಾಂಕಿನಲ್ಲಿ ಇಟ್ಟಿರು ಶೂರಿಟಿ ಇಲ್ಲದೆ ಸಾಲ. ಗೃಹಲಕ್ಷ್ಮಿಯರು ಯಾರಿಗೆ ಇವಾಗ ಅಕೌಂಟಿಗೆ ದುಡ್ಡು ಬರ್ತಾ ಇದೆಯಲ್ಲ, ನಿಮ್ಗೆ ಶೂರಿಟಿ ಇಲ್ಲದೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡಬೇಕು ಅಂತ ಹೇಳಿ ಕೂಡ ಒಂದು ನಿರ್ಧಾರನ ಮಾಡ್ತಾ ಇದಾರಂತೆ. ಸೊ ಇವಾಗ ಬ್ಯಾಂಕ್ ಅಲ್ಲಿ ಮಹಿಳೆಯರು ಶೂರಿಟಿ ಇಲ್ದಿರೆ ಸಾಲ ತಗೊಳಕ್ ಆಗಲ್ಲ. ಯಾಕಂದ್ರೆ ವರ್ಕಿಂಗ್ ವುಮೆನ್ ಇರೋದಿಲ್ಲ, ಹೌಸ್ ವೈಫ್ಗಳು ಇರ್ತಾರೆ. ಒಂದಷ್ಟು ಡಾಕ್ಯುಮೆಂಟೇಶನ್, ನಿಮ್ದು ಪೇ ಸ್ಲಿಪ್ ಕೊಡಿ, ಅದ್ ಕೊಡಿ ಇದ್ ಕೊಡಿ ಅಂತ ಬ್ಯಾಂಕ್ ಅಲ್ಲಿ ತಲೆ ತಿಂತಾರಲ್ಲ. ಅಂಡ್ ಆಲ್ಸೋ ಆ ತರ ಇಲ್ಲ ಅಂತ ಅಂದ್ರೂ ಕೆಲವರು ಏನ್ ಮಾಡ್ತಾರೆ, ಶೂರಿಟಿ ಕೇಳ್ತಾರೆ. ಒಂದು ಗೌರ್ಮೆಂಟ್ ಎಂಪ್ಲಾಯಿ ಶೂರಿಟಿ ಕೊಡ್ಬೇಕಾಗುತ್ತೆ. ಈ ತರ ಎಲ್ಲ ಸಮಸ್ಯೆಗಳಿರುತ್ತೆ. ಈಗ ಗೃಹಲಕ್ಷ್ಮಿ ಹಣ ಯಾರಿಗೆ ಬರ್ತಾ ಇದೆ ಅಂತವ್ರಿಗೆ ಶೂರಿಟಿ ಇಲ್ದರೆ ನಾವು ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೀವಿ ಅಂತ ಕೂಡ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇದು ಹೆಲ್ಪ್ ಆಗುತ್ತೆ. ಶೂರಿಟಿ ಇಲ್ಲದೆ ಸಾಲ ತಗೊಳ್ಳೋದು ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಸಹ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದಷ್ಟು ಬ್ಯಾಂಕ್ಗಳ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಇನ್ ಪರ್ಟಿಕ್ಯುಲರ್ ಇದು ನಮಗೆ ಸೆಂಟ್ರಲೈಸ್ ಬ್ಯಾಂಕ್ ಕೊಡ್ತಾರಾ, ಸ್ಟೇಟ್ ಬ್ಯಾಂಕ್ಗಳನ್ನ ಕೊಡ್ತಾರಾ, ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಕೌಂಟ್ ಜೊತೆ ಟೈ ಅಪ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾವ್ದು ಪರ್ಟಿಕ್ಯುಲರ್ ಬ್ಯಾಂಕ್ಗಳಿರ್ತವೆ ಆ ಬ್ಯಾಂಕ್ ಲಿಸ್ಟ್ ನ ಇವರು ರಿಲೀಸ್ ಮಾಡಿದ್ರೆ ಯಾವ ಬ್ಯಾಂಕ್ ಅಲ್ಲಿ ಮಹಿಳೆಯರು ಸಾಲ ತಗೋಬಹುದು ಅಂತ. ನೀವು ಹೊಸದಾಗಿ ಹೋಗಿ ಇವಾಗ ಅಕೌಂಟ್ ನ ತೆಗೆದು ಸಾಲ ತಗೋಬೋದಾ ಅಂದ್ರೆ ಆಗಲ್ಲ. ಗೃಹಲಕ್ಷ್ಮಿ ಹಣ ಫಾರ್ ಎಕ್ಸಾಂಪಲ್ ಇವಾಗ ಹೇಳೋದು SBI ಅಲ್ಲೇ ಕೊಡ್ತಾ ಇದಾರೆ ಅಂತ ಹೇಳಲ್ಲ. ನೀವು SBI ಅಕೌಂಟ್ ಹೋಲ್ಡರ್, ಸೊ ನಿಮಗೆ ಅಲ್ಲಿ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗ್ತಾ ಇರುತ್ತೆ, ನಿಮ್ದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇರುತ್ತೆ. ಸೊ ಇಂಥವ್ರಿಗೆ ಏನ್ ಮಾಡ್ತಾರೆ, ಸಾಲನ ಶೂರಿಟಿ ಇಲ್ಲದೆ ಕೊಡ್ತಾರೆ. ಬಟ್ ಇಲ್ಲಿ ನನ್ನ ಹತ್ರ SBI ಅಕೌಂಟ್ ಇಲ್ಲ, ನನ್ನ ಹತ್ರ ಕೆನರಾ ಬ್ಯಾಂಕ್ ಅಕೌಂಟ್ ಇದೆ, ನಾನು ಇವಾಗ SBI ಅಕೌಂಟ್ ತೆಗೆದು ನಾನು ಸಾಲ ತಗೋತೀನಿ ಅಂದ್ರೆ ನಿಮ್ಗೆ ಪರ್ಮಿಟ್ ಇರಲ್ಲ. ಯಾರು ಮೊದ್ಲಿಂದನೂ 1ನೇ ಕಂತಿನ ಹಣದವರೆಗೂ ಇವಾಗ 22ನೇ ಕಂತಿನ ಹಣವರೆಗೂ ಯಾರೆಲ್ಲ ಹಣನ ತಗೊಂಡಿದ್ದಾರೆ ಅಂತವ್ರಿಗೆ ಮಾತ್ರ. ಯಾಕಂದ್ರೆ ನಿಮ್ದು ಫ್ಲೋ ಇರುತ್ತೆ. ಹೊಸದಾಗಿ ಅಕೌಂಟ್ ಓಪನ್ ಮಾಡಿ ಇದೊಂದಕ್ಕೋಸ್ಕರನೇ ನಾವು ಹಣನ ತಗೊಳಕ್ ಆಗಲ್ಲ. ಸೊ ಅದು ಯಾವ ಬ್ಯಾಂಕು ಅಂತ ಸ್ಪೆಸಿಫೈ ಮಾಡ್ಲಿಲ್ಲ, ನಿಮ್ಗೆ ಉದಾಹರಣೆ ಕೊಟ್ಟಿದ್ದಷ್ಟೇನೆ. ಮತ್ತೆ ಹೋಗಿ SBI ಕೆನರಾ ಬ್ಯಾಂಕ್ ಮುಂದೆ ನಿಂತ್ಕೋಬೇಡಿ, ಉದಾಹರಣೆ ಕೊಟ್ಟಿದ್ದು. ಇದನ್ನ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಈ ವಿಚಾರದ ಬಗ್ಗೆ ಇವಾಗ ಅಪ್ರೂವಲ್ ಎಲ್ಲ ತಗೊಂಡು ಮುಂದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಚಾರ ಬಂದಿರುವಂತದ್ದು. ಅದೇ ಹೇಳಿದ್ದು, ಇದನ್ನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ, ಹಣನ ನೆಟ್ಟಿಗೆ ಕೊಡ್ತಾ ಇಲ್ಲ ಅನ್ನೋದೇ ಇವಾಗ ಬೇಸರ ಇರೋದು.
ಸೊ ಆದಷ್ಟು ಬೇಗ ಹಣ ಕೊಡ್ಲಿ, ಯಾರಿಗೂ ತೊಂದರೆ ಆಗೋದು ಬೇಡ. ಈಗ ಆಲ್ರೆಡಿ ತುಂಬಾ ಜನಕ್ಕೆ ತೊಂದರೆ ಆಗಿದೆ. ಹಣನ ಕರೆಕ್ಟಾಗಿ ಕೊಟ್ಬಿಟ್ರೆ ಯಾರಿಗೂ ಚಿಂತೆ ಇರಲ್ಲ. ಸೊ ಇದು ಗೃಹಲಕ್ಷ್ಮಿಯ ಹೊಸ ಅಪ್ಡೇಟು. ಯಾವುದೇ ರೀತಿಯಾಗಿರೋಂಥ ಅಪ್ಡೇಟ್ಸ್ಗಳು ಬಂದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಂತ ಭಾವಿಸ್ತಾ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.